ನಮಸ್ತೆ ವೀಕ್ಷಕರೇ. ಮುಂದಿನ ವರ್ಷ ಜನವರಿಗೆ 2025 ಬಂದುಬಿಟ್ಟು 2 + 0 + 2 + 5 ನೋಡಿ. ಇದು ನಂಬರ್ ಬರೋದು ಟೋಟಲ್ ಕೂಡಿದಾಗ 9 ನಂಬರಿನ ಗ್ರಹ ಬಂದು ಮಾರ್ಸ್ ಅಂದರೆ ಮಂಗಳನ ಒಂದು ಸಾಲಾಗಿರುತ್ತೆ ಮುಂದಿನ ವರ್ಷ 2025. ನಿಮ್ಮ ಏನೇ ಎಲ್ಲ ಒಂದು ಸಮಸ್ಯೆಗೆ ಪರಿಹಾರ ಏನಂದರೆ, ನೀವು ಎಲ್ಲರೂ ಕೂಡ ಹನುಮಂತನ ಒಂದು ಫೋಟೋ ಇಡಬೇಕು. ಅದು ಯಾವ ರೀತಿ ಇಡಬೇಕು, ಆ ಫೋಟೋಗೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗತ್ತೆ ನೋಡಿ. ಆ ಫೋಟೋ ಇಡೋದಕ್ಕೆ ಮುಂಚೆ ನೀವು ಸಂಕಲ್ಪ ಮಾಡ್ಕೊಳ್ಳಿ, ಈ ವರ್ಷ ನಮಗೆ ಏನೂ ಅಡೆತಡೆ ಆಗಬಾರ್ದು, ಮನೆಯಲ್ಲಿ ಗಲಾಟೆ ಆಗಬಾರ್ದು. ಮತ್ತು ಈ ವರ್ಷ ಏನಂದರೆ ಮಂಗಳ ಇರೋದರಿಂದ ಇದ್ದಕ್ಕಿದ್ದ ಹಾಗೆ ಗಂಡ ಹೆಂಡತಿಯರಲ್ಲಿ ಕೋಪ ಬರೋದು, ಜಗಳ ಆಗೋದು, ಮತ್ತು ಅಣ್ಣ ತಮ್ಮಂದಿರು ಕಿತ್ತಾಡೋದು, ಈ ಥರ ಎಲ್ಲ ಆಗೋ ಚಾನ್ಸಸ್ ಇದೆ ಮಂಗಳನ ಸಾಲಾಗಿರೋದ್ರಿಂದ. ಮತ್ತು ಪಾಸಿಟಿವ್ ಕೂಡ ಇರುತ್ತೆ ಈ ವರ್ಷ 2025ಕ್ಕೆ ಹೊಸ ವರ್ಷದಲ್ಲಿ ಪಾಸಿಟಿವ್ ಕೂಡ ಇರುತ್ತೆ. ಹಾಗೆ ಯಾರ್ಯಾರಿಗೆ ಅಣ್ಣ ತಮ್ಮಂದಿರು ಮೋಸ ಮಾಡಿರ್ತಾರೆ, ಅವರ ಆಸ್ತಿ ತಗೊಂಡಿರ್ತಾರೆ, ಅವ್ರಿಗೇನಾದರೂ ತೊಂದರೆ ಮಾಡಿರ್ತಾರೆ, ಅಂಥವರಿಗೆಲ್ಲ ಈ ವರ್ಷ ಒಂದು ಏನಂದರೆ ಮೋಸ ಮಾಡೋದಿರ್ಗೆ ಈ ಒಂದು ಮಂಗಳ ಇರುತ್ತಲ್ಲ ಅವರಿಗೆಲ್ಲ ಒಳ್ಳೇದು ಮಾಡುತ್ತೆ. ಯಾರು ಮೋಸ ಮಾಡಿರ್ತಾರಲ್ಲ ಅವ್ರಿಗೆ ಏನು ಮಾಡಬೇಕು, ಮಂಗಳ ಮಾಡುತ್ತೆ. ಮತ್ತು ಏನಂದರೆ ನಿಮಗೆಲ್ಲ ಹೆಲ್ತ್ ಪ್ರಾಬ್ಲಮ್ ಇದ್ದರೆ, ಯಾರಿಗಾದರೂ ಹುಷಾರಿರೋದಿಲ್ಲ, ಸಾಕಷ್ಟು ಆರೋಗ್ಯ ತೊಂದರೆ ಇರುತ್ತೆ, ಅಂಥವ್ರು ಏನು ಮಾಡಬೇಕು ಅಂದರೆ ಹನುಮಂತ ಸಂಜೀವಿನಿ ಪರ್ವತ ಎತ್ಕೊಂಡಿರ್ತಾರಲ್ಲ ಅದನ್ನು ನೀವು ನಾರ್ತ್ ಈಸ್ಟಲ್ಲಿ ಹಾಕಬೇಕು. ಉತ್ತರ ಪೂರ್ವದಲ್ಲಿ ಸಂಜೀವಿನಿ ಫೋಟೋ ಎತ್ಕೊಂಡಿರುವಂಥ ಹನುಮ ನಿಂತ್ಕೊಂಡಿರುತ್ತಲ್ಲ ಅದನ್ನು ಹಾಕಿ, ನಿಮಗೆ ಸಾಕಷ್ಟು ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ. ಮತ್ತು ಏನೊಂದು ಕೆಲಸ ಮಾಡೋದಕ್ಕೂ ನಿಮಗೆ ಕಾನ್ಫಿಡೆನ್ಸ್ ಇರೋದಿಲ್ಲ. ಅಂದರೆ ನಿಮಗೆ ಒಂದು ನಾನು ಇದು ಮಾಡಿದ್ರೆ ಆಗೋದಿಲ್ವಾ, ನಿಮಗೆ ಕಾನ್ಫಿಡೆನ್ಸ್ ಇರಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಸೌತ್ ಈಸ್ಟಲ್ಲಿ ಫೋಟೋ ಹಾಕಬೇಕು. ಗದೆ ಹಿಡ್ಕೊಂಡಿರುವಂಥ ಫೋಟೋನ ವೀರ ಥರ ನಿಂತ್ಕೊಂಡಿರುತ್ತೆ ಹನುಮ, ಅದನ್ನು ನೀವು ಹಾಕೋದು. ಅಂದರೆ ಸೌತ್ ಅಂದರೆ ಪೂರ್ವದಿಂದ ಪಶ್ಚಿಮ, ಉತ್ತರ ದಕ್ಷಿಣದಲ್ಲಿ ಹಾಕುವಂಥದ್ದು. ದಕ್ಷಿಣ ಪೂರ್ವದಲ್ಲಿ ಹಾಕಬೇಕು, ಆಯಿತಾ. ಆಮೇಲೆ ಯಾರಿಗೆ ತುಂಬ ಕೋಪ ಬರುತ್ತೆ ಅಂಥವ್ರು ಏನು ಮಾಡಬೇಕು ಅಂದರೆ ಉತ್ತರ ಪೂರ್ವದಲ್ಲಿ ಹನುಮ ಮೆಡಿಟೇಷನ್ ಮಾಡ್ತಾ ಇರುತ್ತಲ್ಲ, ಧ್ಯಾನ ಮಾಡ್ತಾ ಇರುತ್ತಲ್ಲ, ಆ ಧ್ಯಾನ ಮಾಡೋವಂಥ ಹನುಮ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾ ಇರುತ್ತೆ. ಮೆಡಿಟೇಷನ್ ಅಂದರೆ ಧ್ಯಾನ. ಅದನ್ನು ನೀವು ಉತ್ತರ ಪೂರ್ವದಲ್ಲಿ ಹಾಕುವಂಥದ್ದು ಫೋಟೋ ಹಾಕಿದ್ರೆ ನಿಮಗೆ ಕೋಪ ಕಡಿಮೆ ಆಗುತ್ತೆ. ಅದು ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾ, ಮತ್ತು ನೀವು ಕೂಡ ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಕೋಪ ಕಡಿಮೆ ಆಗುತ್ತೆ. ಅಂದರೆ ತುಂಬ BP ಜಾಸ್ತಿ ಆಗೋದೆಲ್ಲ ಕಡಿಮೆ ಆಗುತ್ತೆ. ನರ ಸಂಬಂಧ ಏನೇ ಒಂದು ಕಾಯಿಲೆ ಇರಲಿ ನಿಮಗೆ ಅದೆಲ್ಲ ಕ್ಯೂರ್ ಆಗುತ್ತೆ. ಮತ್ತು ಹ್ಯುಮಿನಿಟಿ ಪವರ್ ಅಂದರೆ ಧೈರ್ಯ ಆಗಿರ್ಬೋದು, ಮತ್ತು ಒಂದು ಆರೋಗ್ಯಕರ ದೇಹ ಆಗಿರ್ಬೋದು. ವೀರಮುದ್ರೆ ಅಂದರೆ ಹನುಮ ವೀರಮುದ್ರೆಯಲ್ಲಿ ನಿಂತಿರುವಂಥದ್ದು. ವೀರಮುದ್ರೆ ಅಂದರೆ ನಿಮಗೆ ಗೊತ್ತಿರುತ್ತೆ, ಗದೆ ಹಿಡ್ಕೊಂಡು ಒಂದು ವೀರತನದಿಂದ ನಿಂತಿರೋ ಹನುಮನ ನೀವು ದಕ್ಷಿಣದ ಕಡೆ ಹಾಕುವಂಥದ್ದು, ವೀರಮುದ್ರೆ ಇರುವಂಥ ಹನುಮನ. ಇನ್ನೊಂದೇನೆಂದರೆ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಜಯ ಸಿಗಬೇಕು, ನಿಮ್ಗೆ ಒಳ್ಳೆಯದಾಗಬೇಕು ಅಂತ ಅಂದರೆ ನೀವು ಏನು ಮಾಡಬೇಕು ಅಂದರೆ ರಾಮ ಲಕ್ಷ್ಮಣನ ಇಬ್ಬರನ್ನು ಎತ್ಕೊಂಡು ಹನುಮ ಹಾರ್ತಾ ಇರುತ್ತಲ್ಲ ಆ ಫೋಟೋನ ದಕ್ಷಿಣದ ಕಡೆ ಹಾಕಬೇಕು. ದಕ್ಷಿಣದ ಕಡೆ ಆ ಫೋಟೋನ ಇಡುವಂಥದ್ದು. ಮತ್ತು ಯಾರ್ಯಾರ್ದು ಜಮೀನು ಲಿಟಿಗೇಷನ್ ಇರುತ್ತೆ, ಏನೇ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಲಿಟಿಗೇಷನ್ನು, ಅವರು ಏನು ಮಾಡಬೇಕು, ಹನುಮಂತ ಒಂದು ಫ್ಲ್ಯಾಗ್ ಹಿಡ್ಕೊಂಡು ನಿಂತಿರ್ತಾರೆ, ಅಂದರೆ ಬಾವುಟ.
ಬಾವುಟ ಹಿಡ್ಕೊಂಡು ನಿಂತಿರೋವಂಥ ಹನುಮಂತನ ಫೋಟೋ ನೀವು ವೆಸ್ಟ್ ಡೈರೆಕ್ಷನಲ್ಲಿ ಹಾಕಬೇಕು. ಅಂದರೆ ಪೂರ್ವದ ಅಪೋಸಿಟ್ ಸೈಡ್, ಅಂದರೆ ವಿರುದ್ಧ ದಿಕ್ಕಿರುತ್ತಲ್ಲ, ಪೂರ್ವದ ಅಪೋಸಿಟ್ ಅಂದರೆ ಎದುರುಗಡೆ ಇರುತ್ತಲ್ಲ, ಅಂದರೆ ಪಶ್ಚಿಮದ ಕಡೆ ಹಾಕೋದ್ರಿಂದ ನಿಮಗೆ ಏನೇ ಒಂದು ಜಮೀನು ತೊಂದರೆ ಆಗಲಿ, ಲ್ಯಾಂಡ್ ತೊಂದರೆ ಆಗಲಿ, ಸೈಟ್ ತೊಂದರೆ ಆಗಲಿ, ಮನೆ ಬಗ್ಗೆ ಲಿಟಿಗೇಷನ್ ಏನೇ ಇದ್ರೂ ಸಾಲ್ವ್ ಆಗೋ ಅಂಥದ್ದು. ಮುಂದಿನ ವರ್ಷ ಇದೆಲ್ಲ ನೀವು ಮಾಡ್ಕೊಳ್ಳಿ. ಮುಂದಿನ ವರ್ಷ ಮಂಗಳನ ಸಾಲಾಗಿರೋದ್ರಿಂದ ಹೊಸ ವರ್ಷಕ್ಕೆ ಮಂಗಳ ಬಂದ್ಬಿಟ್ಟು ಸೇನಾಧಿಪತಿ, ಪೊಲೀಸು, ಮಿಲ್ಟ್ರಿ, ಸೈನಿಕ, ಇದೆಲ್ಲ ಮಂಗಳನೇ. ಆದರೂ ಯಾವುದೇ ಕಾರಣಕ್ಕೂ ಮಂಗಳನ ನೆಗೆಟಿವ್ ಮಾಡ್ಕೋಬಾರ್ದು. ಮತ್ತು ಕೋಪದಿಂದ ಯಾರಿಗೂ ಮಾತಾಡಬಾರ್ದು. ಮುಂದಿನ ವರ್ಷ ತುಂಬ ಹುಷಾರಾಗಿರಬೇಕು. ಮತ್ತು ಕರೆಂಟ್ ವಿಷಯದಲ್ಲಾಗಲಿ, ಕರೆಂಟ್ ಬಗ್ಗೆ ತುಂಬ ಹುಷಾರಾಗಿರಬೇಕು. ಇದೆಲ್ಲ ಕೆಲವು ಸೂಚನೆಗಳು. ಅದರಿಂದ ನೀವೆಲ್ಲರೂ ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ, ಹನುಮನ ಒಂದು ಫೋಟೋನ ನಾನು ಹೇಳಿದ್ದೀನಲ್ಲ ಆ ದಿಕ್ಕಲ್ಲಿ ಈ ರೀತಿ ಎಲ್ಲ ಹಾಕಿ, ನಿಮಗೇನು ಸಮಸ್ಯೆ ಅಂತ ನೋಡಿಕೊಂಡು ನೀವು ನಿಮಗೇನಾಗಬೇಕು ಅಂತ ಒಂದು ಸಂಕಲ್ಪ ಇಟ್ಕೊಂಡು ಆ ಫೋಟೋಸ್ನೆಲ್ಲ ತಂದು ಹಾಕಿ, ನಾನು ಹೇಳಿದ್ದೀನಲ್ಲ ಹಾಗೆ. ಇದು ಮಾಡೋದ್ರಿಂದ ನಿಮಗೆ ಎಲ್ಲ ಒಳ್ಳೆಯದಾಗತ್ತೆ. ಹನುಮನ ಧ್ಯಾನ, ರಾಮನ ಧ್ಯಾನ ಮಾಡೋದ್ರಿಂದ ಮುಂದಿನ ವರ್ಷ ಮಂಗಳವೇ ಆಗತ್ತೆ, ಶುಭ ಮಂಗಳವೇ ಆಗತ್ತೆ. ಮತ್ತು ಹೊಸ ವರ್ಷದ ದಿನ ನೀವೆಲ್ಲರೂ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಹನುಮನಿಗೆ ಪೂಜೆ ಮಾಡಿಸ್ಕೊಂಡು ನೀವು ಈ ವರ್ಷ ನಿಮ್ಗೆ ಏನೇನಾಗಬೇಕು ಅಂತ ಕೇಳ್ಕೊಳ್ಳಿ. ಗಂಡ ಹೆಂಡತಿ ಮಧ್ಯೆ ಜಗಳ ಏನು ಕಲಹ ಬರಬಾರ್ದು. ಮತ್ತು ನಮ್ಗೆ ಯಾರಾದರೂ ತೊಂದರೆ ಕೊಡೋದಿದ್ದರೆ ನೀನೇ ನಮಗೆ ಕಾಪಾಡಬೇಕಪ್ಪ ಹನುಮ ಅಂತ ಕೇಳ್ಕೊಳ್ಳಿ. ರಾಮನ ನಾಮ ಜಪ ಮಾಡಿ, 108 ಬಾರಿ ಹನುಮನ ನಾಮ ಜಪ ಮಾಡಿ. ಮತ್ತು ಒಂದು ವಿಶೇಷವಾಗಿರೋ ಮಂತ್ರ ಒಂದು ಹೇಳ್ಕೊಳ್ಳಿ ಯಾವಾಗಲೂ. ಆ ಮಂತ್ರ ಹೀಗಿದೆ ನೋಡಿ: ಮಂಗಳ ಭವನ ಅಮಂಗಳಹಾರಿ, ದ್ರಬೌಸು ದಶರಥ ಅಜರ ವಿಹಾರಿ, ರಾಮ್ ಸಿಯಾ ರಾಮ್ ಜಯ ಜಯ ರಾಮ್, ರಾಮ್ ಸಿಯಾ ರಾಮ್ ಜಯ ಜಯ ರಾಮ್. ಇದನ್ನು ನೀವು ಪ್ರತಿದಿನವೂ ಹೇಳ್ಕೊಳ್ಳಿ. ಸಂಜೆ ಟೈಮು ಮಂಗಳನ ಒಂದು ಮಂತ್ರ ಹೇಳ್ಕೊಳ್ಳೋದ್ರಿಂದ ಎಲ್ಲ ಶುಭವೇ ಆಗತ್ತೆ, ಶುಭ ಮಂಗಳವೇ ಆಗತ್ತೆ ವೀಕ್ಷಕರೇ. ಇದು ಪ್ರತಿದಿನ ನೀವು ಸಂಜೆ ಟೈಮು ಕೇಳ್ಕೊಳ್ಳಿ. ಆಗ ನೀವು ಯಾವಾಗ ರಾಮನ ಹನುಮನ ನಾಮ ಜಪ ಮಾಡ್ತೀರ ನೋಡಿ, ಅಲ್ಲಿ ನಿಮಗೆ ಯಾವುದು ನೆಗೆಟಿವ್ ಆಗೋದಿಲ್ಲ, ಕೆಟ್ಟದಾಗೋದಿಲ್ಲ. ನಿಮ್ಮ ಶತ್ರು ಕೂಡ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಶತ್ರು ದಮನ ಆಗ್ತಾ ಇರ್ತಾನೆ. ನಿಮ್ಗೆ ಯಾರಾದರೂ ಕೇಡು ಬಯಸಬೇಕು ಅಂತ ಇದ್ದರೆ ಅವನಂಗೆ ದಮನ ಆಗ್ತಾ ಇರ್ತಾನೆ. ಅದರಿಂದ ನೀವು ಈ ರೀತಿ ಮಾಡೋದ್ರಿಂದ ನಿಮಗೆ ಸಕಲ ಇಷ್ಟಾರ್ಥ ಈಡೇರುತ್ತೆ, ಶತ್ರು ಇದಾಗತ್ತೆ, ನಿಮಗೆ ದಮನ ಆಗತ್ತೆ. ಮತ್ತು ಮನೇಲಿ ನಿಮಗೆ ಯಾವುದೇ ರೀತಿ ನೆಗೆಟಿವಿಟಿ ಇರೋದಿಲ್ಲ. ಮಕ್ಕಳು ನೀವು ಹೇಳ್ದಂಗೆ ಕೇಳ್ತಾರೆ. ಮಕ್ಕಳ ಬಗ್ಗೆನೂ ನೀವು ಕೇರ್ ಕೊಡಬೇಕು. ಮಕ್ಕಳನ್ನು ಬೈಯೋದು ಹೊಡೆಯೋದೆಲ್ಲ ಮಾಡಬೇಡಿ, ಯಾರೂ ಕೋಪ ಮಾಡ್ಕೋಬೇಡಿ. ಮೆಡಿಟೇಷನ್ ಮಾಡಿ. ಎಲ್ಲದಕ್ಕೂ ಪರಿಹಾರ ಮೆಡಿಟೇಷನ್. ಎಲ್ಲರೂ ಆರೋಗ್ಯದಿಂದ ಇರೋಕ್ಕೋಸ್ಕರ ನಾನು ಹೇಳಿರೋವಂಥ ಹನುಮಂತನ ಫೋಟೋ ಎಲ್ಲಿ ಹಾಕಬೇಕು ಅಂತ ಹೇಳಿದ್ದೀನಿ. ವಿಡಿಯೋನ ನೀವು ಕಡೆವರೆಗೂ ಸ್ಕಿಪ್ ಮಾಡದೆ ನೀಟಾಗಿ ಕೇಳಿಸ್ಕೊಂಡು ಇದನ್ನು ಫಾಲೋ ಮಾಡಿ ವೀಕ್ಷಕರೇ. ಮತ್ತು ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ನನ್ನ ವಿಡಿಯೋನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ವೀಕ್ಷಕರೇ.